ಅಮ್ಮ ಇನ್ನೂ ಅಡುಗೆ ಆಗಿಲ್ವಾ? ಆಯಿತು ಬಾರು ಕುಳಿ. ನಿನ್ನ ಗಂಡ ಎಲ್ಲಿ ಬರ್ತಿದ್ರಂತೆ? ಅಮ್ಮ ಇಲ್ಲೇ ಬರ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಬಂದರು. ಸುಮ್ಮನೆ ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಕೋದ್ರಿ? ಅವ್ರೇನು ಊಟ ಏನು ಬೇಡ, ಹಾಂ ಎಲ್ಲ ಹಾಗೆ ಹೋಗೋಣ ಅಂತ ಇದ್ರು. ಹಾಗೆ ಹೋಗ್ತಿದ್ವಿ. ಸುಮ್ಮನೆ ಊಟ ಅದು ಇದೆಲ್ಲ ಅಂತ ಸುಮ್ಮನೆ ರಿಸ್ಕ್ ತಗೊಂಡು ಕೂತ್ಕೊಂಡಿದ್ದೀರಾ? ಅವ್ರದ್ದೆಲ್ಲ ಏನು ತಲೆ ತಗೊಂಡು ಕೂತ್ಕೊಂತಾರೆ, ಊಟನೇ ಬೇಕು ಅದೇ ಬೇಕು ಅಂತ. ನಾನು ಬೇಡ ಅಂತ ಹೇಳಿದ್ದೆ, ಆದರೂ ರಿಸ್ಕ್ ತಗೊಂಡು ನೀವು ಯಾಕೆ ಮಾಡ್ತೀರಾ? ಸುಮ್ಮನಿರು ರುಕ್ಮಿಣಿ. ಅದೇ ಯಾಕಂಗಡಿ ನಾನು ಹೇಳಿದೆ ಉಳ್ಕೋ ಹೋಗೋದು ಬೇಡ ಅಂತ. ಹೇಳಿದ ಮಾತನ್ನೇ ಕೇಳ್ತಿಲ್ಲ. ಹಠ ಮಾಡ್ಕೊ ಕೂತಿದ್ದೀರಾ, ಹೋಯ್ತೀನಿ ಅಂತ. ಅದು ಯಾಕೆ ಹಂಗೆ? ಅದು ಯಾಕಂಗೆ ಹಠ ಮಾಡ್ಕೊ ಕೂತಿದ್ದೀನಿ ನೀನು? ಉಳ್ಕೋ, ನಿಮ್ಮ ಅಣ್ಣ ಏನಂಗೆ ಆಡ್ತಾನೆ, ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಇಲ್ಲ ಅಮ್ಮ, ಅಣ್ಣನ ಬಗ್ಗೆ ಏನಿಲ್ಲ ಬಿಡಿ. ನಾನು ಅಣ್ಣನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಅಣ್ಣನ ಬಗ್ಗೆ ಎಲ್ಲ ಸುಮ್ಮನೆ ಹೆಂಗಿದ್ರು ಹೋಗ್ಬೇಕಲ್ವಾ? ಎಷ್ಟು ದಿನ ಇರಲಿ? ಹಾಂ ಹೋಗ್ತೀನಿ, ಏನು ಅನ್ಕೋಬೇಡಿ. ಬನ್ನಿ ನೀವು ಅಪ್ಪನ ಕರ್ಕೊಂಡು ಅಣ್ಣನೆಲ್ಲ ಕರ್ಕೊಂಡು ಅದಕ್ಕೆಲ್ಲ ಕರ್ಕೊಂಡು ಬನ್ನಿ. ಅಣ್ಣ ಬರೋದಿಲ್ಲ ಅನ್ಸುತ್ತೆ, ಅದಕ್ಕಿನ ಒಂದ್ಸಲ ಕರೆದು ನೋಡಿ. ಬಂದರೆ ಕರ್ಕೊಂಡು ಬನ್ನಿ. ಬರೋದಾಯ್ತದೆ. ನೀನು ಉಳ್ಕೊಂಡೆ ಹಠ ಮಾಡ್ತಾ ಕೂತಿದೆಯಲ್ಲ ನೀನು. ಬಿಡಿ ಅಮ್ಮ, ಇನ್ನು ಯಾವತ್ತಾದ್ರೂ ಬರ್ತೀನಿ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೀವು, ಬರ್ತೀನಿ ಬಿಡಿ, ಡೋಂಟ್ ವರಿ. ಮತ್ತು ಇನ್ನೇನು ಅಪ್ಪನಿಗೆಲ್ಲ ಹೇಳಿ ಅಪ್ಪನ ಉಳ್ಕು ಅಂತ ಹೇಳ್ತಾಯಿದ್ರು. ಇಲ್ಲ ಬರ್ತೀನಿ, ಗ್ಯಾರಂಟಿ ಬರ್ತೀನಿ. ಹೋಗ್ತೀವಿ ಬರ್ತೀನಿ ಅಂತ ಹೇಳ್ಬಿಟ್ನಲ್ಲ ಅವ್ರಿಗೆ. ಮತ್ತೆ ಬರೋದಿಲ್ಲ ಅಂದರೆ ಇದೇನು ಒಂದ್ಸಲ ಬರ್ತೀನಿ ಅಂತಾಳೆ, ಒಂದ್ಸಲ ಬರೋದಿಲ್ಲ ಅಂತಾಳೆ ಅಂತ. ಅವರು ಪಾಪ ಕೆಲಸನೆಲ್ಲ ಬಿಟ್ಟು ಕರ್ಕೊಬರ್ತೀನಿ ಅಂತ ರೆಡಿಯಾಗಿ ನಿಂತಿದ್ದಾರೆ. ಅದಕ್ಕೆ ಬನ್ನಿ ಅಂತ ಹೇಳಿಬಿಟ್ಟೆ. ಇನ್ನೊಂದು ದಿನ ಬೇಕಾದ್ರೆ ಯಾವತ್ತಾದ್ರೂ ಬರ್ತೀವಿ, ತಲೆ ಕೆಡಿಸ್ಕೊಬಿಟ್ಟು ಬಿಟ್ಟು. ನೀವೆಲ್ಲ ಇಷ್ಟು ರಿಸ್ಕ್ ತಗೊಳ್ಳೇಬಾರ್ದಿತ್ತು. ಸುಮ್ಮನೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ನೀವು ಅಡುಗೆ ಎಲ್ಲ ಮಾಡ್ಕೊ ಕೂತಿದ್ದೀರಾ. ಬುಡು ರುಕ್ಮಿಣಿ ಹಂಗೆ ಆದದ. ಉಳ್ಕೋ ಅನ್ನೋ ಕೇಳು. ನೀನು ನೋಡಿ ಈಗಲೇ ಹೋಗ್ತೀನಿ ಅಂತ ಬಟ್ಟೆಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಿ. ಉಳ್ಕಳಿ ಹೋಗ್ಯೋರಿ. ಇಲ್ಲ ಅಮ್ಮ, ಅವ್ರಿಗೆ ಕೆಲಸ ಇದೆಯಂತೆ, ಉಳ್ಕೊಳಕ್ಕಾಗೋದಿಲ್ಲ. ಇವಾಗ ಬಂದ್ಬಿಟ್ಟು ಇವಾಗಲೇ ಹೊರಟು ಬಿಡ್ತೀವಿ. ನೆನ್ನೆ ಬರೋರಂತೆ. ಯಾರನ್ನೋ ಅವ್ರ ನೆಂಟರನ್ನ ನೋಡೋಕೆ ಹೋಗಿದ್ರಂತೆ, ಹುಷಾರಿರ್ಲಿಲ್ವಂತಲ್ಲ. ಅವ್ರನ್ನ ನೋಡೋಕೆ ಹೋಗಿದ್ರು. ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಅವ್ರು ನಾನು ನೋಡಿದ್ದೀನಿ, ತುಂಬ ಒಳ್ಳೆಯವರು. ಅದಕ್ಕೆ ಅಲ್ಲಿಗೆ ಹೊರಟೋಗಿದ್ರು. ಇವತ್ತು ಬರ್ತಾರೆ. ಇವತ್ತು ತುಂಬ ಕೆಲಸ ಆಯ್ತಂತೆ. ನೆನ್ನೆ ಕರ್ಕೊಬಂದು ನನ್ನ ಬಿಟ್ಬಿಟ್ಟು ನಾಳೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ. ಆದರೆ ನಾನು ಕರ್ಕೊಬರ್ಬೇಕಿತ್ತಲ್ಲ, ನಾನು ಹೇಳಿದೆ ಕ್ಯಾಬ್ ಗಿಬ್ ಏನಾದರೂ ಬುಕ್ ಮಾಡ್ಕೊಂಡು ಬರಲ್ಲ ಅಂತ. ಬೇಡ ನಾನೇ ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೊರಡ್ತೀನಿ ಅಮ್ಮ, ಇನ್ನೊಂದ್ಸಲ ಬರ್ತೀನಿ. ನೀವು ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಬನ್ನಿ ಮನೆಗೆ. ಸರಿ ಕಣ್ ರುಕ್ಮಿಣಿ, ಯಾವತ್ತಾರು ಬರ್ತೀವಿ, ಕತೆ ತಲೆ ಕೆಡಿಸ್ಕೊಬೇಡ ಬಿಡು. ರುಕ್ಮಿಣಿ ಅಮ್ಮ ಬಂದರು ಅನ್ಸುತ್ತೆ ತಾಳಿ ಅಮ್ಮ, ಅವ್ರನ್ನ ಕರಿತೀನಿ. ಕರಿ, ಏನಾದರೂ ಟೀ ಏನಾದ್ರು ಮಾಡಿಕೊಡ್ತೀನಿ. ಬೇಡ ಬಿಡಿ ಅಮ್ಮ, ಟೀ ಎಲ್ಲ ಯಾಕೆ ಮಾಡ್ತೀರಾ? ಹೆಂಗಿದ್ರು ಅಡುಗೆ ರೆಡಿ ಆಗಿದ್ದಲ್ಲ, ಒಮ್ಮೆಗೆ ಊಟ ಕೊಟ್ಬಿಡಿ. ನಾವು ಊಟ ಮಾಡ್ಕೊಂಡು ಹೊರಡ್ತೀವಿ. ಇಷ್ಟು ಬೇಗ? ಆಮೇಲೆ ಇನ್ನು ಸ್ವಲ್ಪ ಹೊತ್ತರ ಕೂತ್ಕೊಳ್ಳಿ, ಆಮೇಲೆ ಹೋಗಿರಿ ಅಂತೆ. ಸರಿ ಅಮ್ಮ, ಇವಾಗ ಟೀ ಏನು ಬೇಡಿ, ಡೈರೆಕ್ಟ್ ಊಟನೇ ಹಾಕೊಟ್ಬಿಡಿ. ನಾನು ಹೇಳಿದ್ದೀನಿ, ನೀವು ಬೇಡ ಅಂದ್ರೆ ಅಡುಗೆ ಮಾಡ್ತಿದ್ರಲ್ಲ, ಊಟ ಏನು ಮಾಡೋಕ್ಕೋಗ್ಬೇಡಿ, ಬಂದ ತಕ್ಷಣ ಊಟ ಮಾಡ್ಕೊಳ್ಳಿರಿ ಅಂತ. ನಾನು ಅವ್ರಿಗೆ ಕೈ ನೀರು ಏನಾದರೂ ಕೊಡ್ತಾ ಇರ್ತೀನಿ, ಹೇಳ್ತೀನಿ. ನೀವು ಬಂದ್ಬಿಡಿ. ಏನಾದ್ರು ಹೆಲ್ಪ್ ಮಾಡ್ಕೊಡ್ಲಾ? ಬೇಡ ಕಂಡು ನಾನು ತಗೋತೀನಿ. ಹೋಗು, ನೀರು ಕೊಡೋಣ? ಇಲ್ಲ ಬಿಡಿ, ಅವ್ರು ತೊಳ್ಕೊತಾರೆ, ನಾನು ಹೇಳ್ತೀನಿ. ರುಕ್ಮಿಣಿಗೆ ಹೇಳ್ತಾನೆ ಉಳ್ಕೋ ಅಂತ ಕೇಳ್ತಾನೆ. ಭಾರಿ ಬೇಜಾರು ಮಾಡ್ಕೊಬಿಟ್ಟವಳೆ ಮಗಳು. ಎಷ್ಟು ಹೇಳಿದ್ರು ಅವಳು. ಬಿಡು, ಇರಲಿ, ಗಂಡನ ಮನೇಲಿ ಎಲ್ಲಿ ಖುಷಿಯಾಗಿರ್ತಾಳೆ ಅಲ್ಲಿ ಇರಲಿ. ಬಂದಾಗಲಿಂದ ನಿಮ್ಮದೇ ಇಲ್ಲ, ಬರೀ ಯೋಚನೆ ಮಾಡ್ತಿದ್ಲು ಅಣ್ಣ ಹಂಗಂತದೆ ಹಿಂಗಂತದೆ ಅಂತ. ಎಲ್ಲರಿಗೂ ನಿಮ್ಮದೇಗಿರಲಿ. ಅಲ್ಲಿಗೆ ಹೋದ್ರೆ ಮರ್ತ್ಕೊತಾಳೆ. ಯಾರ ಜೊತೆಗಂತ ಆಡನೆ ಅಂತಾಗಿ ರುಕ್ಮಿಣಿನೂ ತಲೆ ಕೆಡ್ಸ್ಕೊಬಿಟ್ರೆ ಅಂದರೆ ಸುಮ್ಮನೆ ಇರೋಕ್ಕಿಲ್ಲ. ಅವನು ಪ್ರೀತವ್ರಣ್ಣ ಹೇಳಿದ ಮತ್ತೆ ಕೇಳೋಣ, ಅವನು ಇವಳಿಗಿಂತ ಹೆಚ್ಚು. ಅವನಂತೂ ತಲೆಗೆ ಹಾಕೊಳ್ಳೋಕ್ಕಿಲ್ಲ. ಏನಂತ ಮಾಡೋಣ ಈಗ ಯಾರ ಜೊತೆಗೆ ಹೊಡೆದಾಡನೆ. ಕರ್ಕೊಬಂದೆ ಒಂದು 2 ತಿಂಗಳು ಇರಿಸ್ಕೊಳ್ಳೋದ, ಆಮೇಲೆ ಒಂದು ಸ್ವಲ್ಪ ದಿವಸ ಕಳಿಸ್ಬಿಟ್ಟು ಆಮೇಲೆ ಮತ್ತೆ ಸೀಮಂತ ಶಾಸ್ತ್ರ ಮಾಡ್ಕೊಂಡು ಕರ್ಕೊಬರೋದ ಅಂತ. ಇವಳು ನೋಡ್ರೆ ಹೋಯ್ತೀನಿ ಅಂತ ಕೂತಾಳೆ. ಅಲ್ಲೂ ಚೆನ್ನಾಗಿ ನೋಡ್ಕೊತಾರೆ, ಹೋಗಿದ್ದು ಬರಲಿ. ಇವಳಿಗೆ ಎಲ್ಲಿ ಇಷ್ಟ ಬರ್ತದಲ್ಲಿ ಇರಲಿ, ಮಗಳು ಚೆನ್ನಾಗಿರಲಿ ಅಷ್ಟೇ. ತಳು ಊಟಕ್ಕರೂ ಹಾಕೊಟ್ಬಿಡ್ತೀನಿ, ಕೈ ಕಾಲಿಗೆಲ್ಲ ನೀರು ಕೊಡ್ತಾ ಇರ್ಬೋದು. ಅಲ್ಲ ರುಕ್ಮಿಣಿ ಅವರೇ, ಸುಮ್ಮನೆ ದೇಹಕ್ಕೆ ಇಷ್ಟೆಲ್ಲ ತೊಂದರೆ ತಗೊಳಕ್ ಹೋದ್ರಿ? ಹಾಗೆ ಹೊರಟುಡ್ಬೋದಿತ್ತಲ್ವಾ? ಸುಮ್ಮನೆ ಮಟನ್ ಎಲ್ಲ ಮಾಡಿಸ್ಕೊಂಡು ಅಡುಗೆ ಎಲ್ಲ ಮಾಡಿಸ್ಕೊಂಡು ಕೂತಿದ್ದೀರಲ್ಲ. ನಾನು ಹಾಗೆ ಹೇಳಿದೆ, ಅಮ್ಮ ಸುಮ್ಮನಿರು, ಫಸ್ಟ್ ಟೈಮ್ ಬರ್ತಾಯಿದ್ರೆ ನೀನು ಯಾಕೆ ಹಂಗೆ ಆಡ್ತೀಯ ಅಂತ ಅಂದರು. ಅದಕ್ಕೆ ಸುಮ್ಮನೆ ಅದೇ, ಏನಾದರೂ ಹೋಳಿಗೆಲ್ಲ ಮಾಡೋಣ ಇರಿಸ್ಕೊ ಅಂತ ಇದ್ರು. ಏನು ಮಾಡೋದು, ಉಳ್ಕೊಳ್ಳಂಗಿದ್ರು ಉಳ್ಕೊಳ್ಳಿ, ಬೇಕಾದ್ರೆ ನಾಳೆ ಹೋಗೋಣ. ಇಲ್ಲ ರುಕ್ಮಿಣಿ ಅವರೇ, ನಿನ್ನೆ ನೋಡಿದ್ರಲ್ಲ ನೀವೇ, ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲೇ ಬರೋ ತನಕ ಸಂಜೆ ಆಗೋಯ್ತು. ಇನ್ನು ಇವತ್ತು ಫ್ಯಾಕ್ಟ್ರಿಗೆ ಹೋಗಿಲ್ಲ, ನಿನ್ನೆ ಹೋಗಿಲ್ಲ. ಮತ್ತು ನಾಳೆ ಹೋಗಬೇಕು. ಅದು ಇಲ್ಲ ಅಂದರೆ ಆಗೋದಿಲ್ಲ. ಬಟ್ ಲಿಸ್ಟಲ್ಲಿ ಕೆಲಸ ಇಲ್ಲ ಅಂದರೆ ಒಂದು ಹಾಗಾದರೂ ಒಂದು ರೌಂಡಾದರೂ ಹಾಕೋಬರ್ಬೇಕು. ಸರಿ ಬಿಡಿ, ಇಷ್ಟು ಹೇಳ್ತಿದ್ದೀರಲ್ಲ, ನನಗೂ ಗೊತ್ತಾಗುತ್ತೆ ಏನು ಅಂತ. ಆದರೆ ಅಮ್ಮನ ಮನೇಲಿ ನೀವು ಒಂದಿನ ಉಳ್ಕೊಂಡಿರ್ಲಿಲ್ವಲ್ಲ, ಅದಕ್ಕೆ ಉಳ್ಕೊಳ್ಳಿ ಅಂತ ಹೇಳಿದ್ದು. ಸರಿ ಬಿಡಿ, ಹೊರಟೋಣ. ಪ್ಯಾಕ್ ಎಲ್ಲ ಮಾಡಿದ್ದೀನಿ, ಬಟ್ಟೆ ಎಲ್ಲ ನಾನು ಏನು ಜಾಸ್ತಿ ಏನು ತಂದಿರಲಿಲ್ವಲ್ಲ. ಇನ್ನೇನು ಊಟ ಮಾಡಿ. ಸಾಂಬಾರು ಹೇಗಿದೆ, ಚೆನ್ನಾಗಿದೆಯಾ? ಹಾಂ, ತುಂಬ ಚೆನ್ನಾಗಿದೆ. ಸಾಂಬಾರಂತೂ ಸಖತ್ತಾಗಿದೆ. ನೋಡೋಕೆ ಒಳ್ಳೆ ಕಲರ್ಫುಲ್ ಆಗಿದೆಯಲ್ಲ. ಅಲ್ಲ, ನಾನು ಹೇಳಿಲ್ವಾ ನಿಮಗೆ ನಂದಿನಿಯನ್ನು ಕರ್ಕೊಬನ್ನಿ ಅಂತ? ನೀವು ಯಾಕೆ ನಂದಿನಿಯನ್ನು ಕರ್ಕೊಬರ್ತೀವಿ, ಹಾಗೆ ಅಲ್ಲೇ ಬಿಟ್ಟು ಬಂದಿದ್ದೀರಾ? ಅವಳು ಕರ್ಕೊಬಂದಿದ್ರೆ ಅವಳು ಊಟ ಗಿಟ್ಟೆಲ್ಲ ಮಾಡ್ಕೊಂಡು ಅಮ್ಮನ ಜೊತೆ ಎಲ್ಲ ಮಾತಾಡ್ಕೊಂಡು ಮನೆಯೆಲ್ಲ ನೋಡ್ಕೊಂಡು ಹೋಗ್ಬೋದಾಯ್ತು. ಏನು ಉಳ್ಕೋತಿದ್ವಾ? ಹಾಗೆ ಹೋಗೋದಕ್ಕೆ ತಾನೇ. ಕರ್ಕೊಬನ್ನಿ ಅಂದರೆ ನೀವು ಮಾತ್ರ ಕರ್ಕೊಂಡೇ ಬಂದಿಲ್ಲ. ಹಾಗಲ್ಲ, ನಂದಿನಿ ಅವ್ರು ನಿನ್ನೆ ಆಸ್ಪತ್ರೆಗೆ ಹೋಗಿದ್ರಲ್ಲ, ಯಾಕೋ ಇನ್ಫೆಕ್ಷನ್ ಆದಂಗೆ ಆಗ್ಬಿಟ್ಟಿದೆ. ಒಂದು ಸ್ವಲ್ಪ ಏನೋ ಜ್ವರ ಬಂದುಬಿಟ್ಟಿದೆ, ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಸಂಜೆ ನೋಡಬೇಕು, ಜ್ವರ ಹೋಗಲಿಲ್ಲ ಅಂದರೆ ಆಸ್ಪತ್ರೆಗೆ ಎಲ್ಲ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತೀನಿ. ಅಣ್ಣ, ಮೊದಲು ನೀವು ಹಾಸ್ಪಿಟ್ಲಿಗೆ ತೋರಿಸಿದ ಆಮೇಲೆ ಅಲ್ವಾ ಬರಬೇಕು? ಆಮೇಲೆ ಅವಳು ಬೇಗ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಅವಳಿಗೆ. ಏನಾದರೂ ಹುಷಾರಿಲ್ಲ ಅಂದರೆ ಬೇಗ ಜಾಸ್ತಿ ಆಗಿಬಿಡುತ್ತೆ. ನೀವು ಮಾಸ್ಕಿಸ್ ಕರ್ಕೊಂಡು ಹೋಗ್ಬೇಕು ತಾನೆ. ಏಕೆ ಹಾಸ್ಪಿಟ್ಲು ಕ್ಲೀನಾಗಿರಲಿಲ್ವಾ? ಇಲ್ಲ, ತುಂಬ ಚೆನ್ನಾಗಿತ್ತು. ಆದರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆ ಥರ ಆಗೈತೆ ಅಂತ ನಾನು ಅನ್ಕೊತೀನಿ. ಅಲ್ಲಿ ಪೇಷಂಟ್ ಎಲ್ಲ ಇರ್ತಾರಲ್ಲ, ಇನ್ಫೆಕ್ಷನ್ ಎಲ್ಲ ಆಗಿರುತ್ತೆ. ಅದು ಹಾಸ್ಪಿಟ್ಲ್ ಅಲ್ವಾ, ಮೊದಲೇ ನಂದಿನಿಯವ್ರಿಗೆ ವಾತಾವರಣ ಆಗಲ್ಲ. ನೋಡೋಣ ಬನ್ನಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಸಂಜೆ. ಬೇಡ ಬಿಡಿ ಅಂತಿದ್ರು, ಸ್ವಲ್ಪ ಮೈಗೆ ಬೆಚ್ಚಗಿತ್ತು. ಇನ್ನು ಸಾಗೆ ಇದ್ದರೆ ಸಂಜೆ ಕರ್ಕೊಂಡು ಹೋಗೋಣ, ಇಲ್ಲ ಅಂದರೆ ಇಲ್ಲ. ಇನ್ನೇನು
ಊಟ ಮಾಡ್ಕೊಂಡು ಹೊರಡೋಣ. ಇಲ್ಲ ನಿಮ್ಮ ಅಪ್ಪ ಅವ್ರು ಕಾಣಿಸ್ತಾನೆ ಇಲ್ಲ. ಅಪ್ಪನ ಕಾಲ್ ಮಾಡಿದ್ದೀನಿ, ಬರ್ತಾರೆ. ಯಾರೋ ಫ್ರೆಂಡ್ ಇದ್ರಂತೆ, ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಆ ಕೆಲಸ ಮಾಡ್ತಿದ್ರಲ್ಲ ಅವ್ರ ಜೊತೆಗೆ ಅವರು ಇದೇ ಊರಲ್ಲಿ ಬಾಡಿಗೆಗಿದ್ದಾರಂತೆ. ಅದಕ್ಕೆ ಕಾಲ್ ಮಾಡಿದ್ರು, ಅವ್ರ ಮನೆಗೆ ಹೋಗಿದ್ದಾರೆ. ನಾವು ಹೋಗೋಷ್ಟ್ರೊಳಗೆ ಅಪ್ಪನೂ ಬಂದುಬಿಡ್ತಾರೆ, ಮಾತಾಡ್ಸ್ಕೊಂಡು ಹೋಗೋಣ. ನಿಮ್ಮ ಅಣ್ಣ ಕೆಲ್ಸಕ್ಕೆ ಹೋದ್ರಾ? ಹಾಂ, ಅಣ್ಣ ಕೆಲ್ಸಕ್ಕೆ ಹೋದ. ಅಲ್ಲ, ಒಂದು 15 ದಿನ 20 ದಿನ ಇರ್ತೀನಿ ಅಂದವರು 3 ದಿನಕ್ಕೆ ಬರ್ತೀನಿ 4 ದಿನಕ್ಕೆ ಬರ್ತೀನಿ ಅಂತ ಕಾಲ್ ಮಾಡಿದ್ರಲ್ಲ, ಏನಾಯಿತು? ಈಗ ಅಡ್ಜಸ್ಟ್ ಆಗಿಲ್ವಾ ಅಮ್ಮನ ಮನೆ? ಅದಲ್ಲ ರೀ, ಮತ್ತೆ ಯಾಕೋ ನನಗೆ ಇಲ್ಲಿ ಇಷ್ಟ ಆಗ್ತಿಲ್ಲ ಮೊದಲಷ್ಟು. ಮೊದಲು ಬಂದಿದ್ದಕ್ಕೂ ಇವಾಗ ಇದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಆಮೇಲೆ ಅಣ್ಣ ಇನ್ನೂ ಕೋಪ ಮಾಡ್ಕೊಂಡಿದ್ದಾನೆ ನನ್ನ ಮೇಲೆ, ಇನ್ನೂ ಒಂದು ಸರಿಯಾಗಿಲ್ಲ. ಅದಕ್ಕೆ ನನಗೆ ಬೇಜಾರಾಗುತ್ತೆ ಇರೋದಕ್ಕೆ. ಅವನಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಹೇಳ್ದೆ ಕೇಳಿದೆ ಮದುವೆ ಆಗ್ಬಿಟ್ಟೆ. ಆಮೇಲೆ ಅವ್ರಿಗೆ ಒಂದು ಮಾತು ತಿಳಿಸ್ತಿಲ್ವಲ್ಲ, ತಂಗಿ ಈ ಥರ ಮಾಡಿಬಿಟ್ಲಲ್ಲ ಅಂತ ಅಣ್ಣ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಏನು ಮಾಡಲಿ, ನಾನು ಇಲ್ಲೇ ಇರೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಸುಮ್ಮನೆ ಅಣ್ಣನೂ ಆ ಥರ ಬೇಜಾರು ಮಾಡ್ಕೊಂಡಿದ್ದೆ. ಅವ್ರ ಮುಂದೆ ನಾನು ಹೆಂಗಿರಲಿ? ಈ ಕಡೆ ಅಣ್ಣನೂ ನೆಟ್ಟಿಗೆ ಅವನ ಜೊತೆ ಮಾತಾಡೋದಿಲ್ಲ. ಪಕ್ಕದಲ್ಲಿ ಕೂತ್ಕೊಂಡು ಏನಾದರೂ ಮಾತಾಡೋಣ, ಮಟ್ಟೋಣ, ಕಷ್ಟ ಸುಖ ಹಂಚ್ಕೊಳ್ಳೋಣ, ಅದೇನೂ ಇಲ್ಲ. ಅವ್ರ ಪಾಡ್ದವ್ರು ಇರ್ತಾರೆ. ಅದಕ್ಕೆ ನನಗೂ ಇರೋಕ್ಕೆ ಬೇಜಾರಾಯಿತು. ಏನು ಸಂಜೆ ಗಂಟೆ ಇಲ್ಲೇ ಕೂತಿರಬೇಕು, ಏನು ಮಾಡಲಿ? ಅದಕ್ಕೋಸ್ಕರ ಅಲ್ಲೇ ಬಂದುಬಿಡೋಣ ಅಂದ್ಬಿಟ್ಟು ಆ ಥರ ಯೋಚನೆ ಮಾಡಿದೆ. ಯಾಕೆ ನಿಮ್ಮ ಅಣ್ಣ ನಿಮ್ಮ ಜೊತೆ ಮಾತಾಡ್ತಾ ಇಲ್ವಾ? ಈಗ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾದರೂ ಬೈದ್ರಾ? ಇಲ್ಲ ಅಣ್ಣ ಏನು ಬೈದಿಲ್ಲ. ಬಟ್ ಅದು ಅವನು ನನ್ನ ಜೊತೆ ಮಾತಾಡ್ತಿಲ್ವಲ್ಲ, ಅದಕ್ಕೆ ನಂಗೆ ಬೇಜಾರಾಗುತ್ತೆ. ಅದಕ್ಕೆ ಸುಮ್ಮನೆ ಇಲ್ಲೇ ಯಾಕೆ ಅವ್ರಿಗೂ ತೊಂದರೆ ನನಗೆ ಅಂತ ಅಂದ್ಬಿಟ್ಟು ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ? ನಿಮ್ಮಿಷ್ಟ, ನಿಮ್ಗೆ ಎಷ್ಟು ಬರುತ್ತೆ ಇಲ್ಲಿರಿ. ನಾನು ಏನು ಬೇಡ ಅಂತ ಹೇಳೋದಿಲ್ಲ. ಆದ್ರೂ ನಮ್ಮದೇ ಎಲ್ಲ ತಪ್ಪಿರೋದು. ನೀವು ತಪ್ಪಿದೆ. ಅವ್ರು ಬೈಯೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ. ಏನು ಮಾಡೋಕ್ಕಾಗುತ್ತೆ? ದೊಡ್ಡವ್ರು ಬೈತಾರೆ. ಬನ್ನಿ ಹೊರಡೋಣ. ಅದಕ್ಕೆ ಆದ್ರೂ ನಮ್ಮದು ತಪ್ಪಿದೆ. ಇರಬೇಕಾದ್ರೆ ತುಂಬ ತಪ್ಪಿದೆ. ನನಗೆ ಅದಕ್ಕೆ ಬೇಜಾರಾಗ್ತಾ ಇರೋದು. ನಮಗೆ ತಪ್ಪಿದೆ ಅಂತ ಅವ್ರು ಒಪ್ಕೊಂಡ್ರು ಕ್ಷಮಿಸೋಕೆ ರೆಡಿ ಇಲ್ವಲ್ಲ, ಅದೇ ನನಗೆ ಬೇಜಾರಾಗುತ್ತೆ. ಇನ್ನೇನು ಮಾಡೋಣ? ಊಟ ಮಾಡ್ಕೊಳ್ಳಿ, ಹೊರಡೋಣ. ಟೈಮ್ ಆಗ್ಬಿಡುತ್ತೆ. ಏನು ಹತ್ರ ಇದೆಯಾ? ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡೋದಕ್ಕೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಿಮ್ಮಿಬ್ರಿಗೂ ಏನು ಹಾಕೊಡೋಣ? ಸ್ವಲ್ಪ ಸಾಂಬಾರು ಏನಾದ್ರು ಹಾಕಿಸ್ಕೊಳ್ಳಿ ಬೇಕಾದ್ರೆ. ಇಲ್ಲ ಅದೇ ಏನು ಬೇಡಿ. ಸಾಕು, ಊಟ ಮಾಡಿಲ್ಲ. ತಟ್ಟೆ ತುಂಬ ಕೂರಿಸಿದ್ದೀರಾ. ಬನ್ನಿ, ನೀವು ಊಟ ಮಾಡ್ಕೊಳ್ಳಿ ಕೂತ್ಕೊಂಡು. ಬನ್ನಿ ಅಮ್ಮ, ನೀವು ಊಟ ಮಾಡ್ಕೊಳ್ಳಿ. ಒಟ್ಟಿಗೆಲ್ಲ ಊಟ ಮಾಡ್ಕೊಂಡ್ರೆ ಆಯ್ಕುತ್ತೆ. ಬನ್ನಿ. ಇಲ್ಲ, ನೀವು ಊಟ ಮಾಡಿ, ನಾನು ಆಮೇಲೆ ಬಂದು ಊಟ ಮಾಡ್ತೀನಿ. ಊಟ ಮಾಡಿ ಏನಾದ್ರು ಬೇಕಾದರೆ ನಾಚ್ಕೊಬೇಡಿ, ಹಾಕಿಸ್ಕೊಳ್ಳಿ. ಇಲ್ಲ ಬಿಡಿ ಅಮ್ಮ, ಹಾಕಿಸ್ಕೊತೀವಿ. ಯಾಕೆ ನಾಚಿಕೆ? ನಮ್ಮ ಮನೇಲಿ ನಾವು ಊಟ ಮಾಡೋದಕ್ಕೆ ಹಾಕಿಸ್ಕೊತೀವಿ ಬಿಡಿ. ಅಪ್ಪ ಬಂದ್ರಾ? ಫೋನ್ ಮಾಡಿದೆ, ಇವಾಗ ಹೊರಡ್ತೀನಿ ಅಂತಂದರೆ. ದೂರ ಇಲ್ವಲ್ಲ, ಬೇಗ ಬರ್ತದೆ ಬಿಡಿ. ಹುಷಾರಾಗೆ ಬರಲಿ, ನಿಧಾನಕ್ಕೆ ಬನ್ನಿ. ನೀವು ಹುಷಾರಾಗಿ ಬನ್ನಿ. ನೀರೇ ಮಡಿಕೊಂಡಿಲ್ವಲ್ಲ ರುಕ್ಮಿಣಿ? ಅಮ್ಮ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು ಮರ್ತಕ್ಕೆ ಬಂದ್ಬಿಟ್ಟೆ ಅಮ್ಮ. ಈ ಕುಳ್ಳಣ್ಣ ಚೆನ್ನಾಗಿದ್ದಾರಾ? ಹೇಗಿದ್ದಾರೆ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಮೊದಲು ಏನೋ ಪ್ರಜ್ಞೆ ಬಂದಿರಲಿಲ್ವಂತೆ. ಇವಾಗ ಏನೋ ನಿನ್ನೆಯಿಂದ ಪ್ರಜ್ಞೆ ಬಂದಿದೆಯಂತೆ. ಚೆನ್ನಾಗಿದ್ದಾರೆ. ಅದು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ. ಹಾಗೆ ಅಲ್ವಾ, ಪೇಷೆಂಟ್ಗಳು ಹಾಸ್ಪಿಟಲಿದ್ರೆ. ಬಟ್ ಓಕೆ. ನಾನೆಲ್ಲ ತುಂಬ ಭಯ ಪಟ್ಬಿಟ್ಟಿದ್ದೆ. ಇಲ್ಲಿ ಚೆನ್ನಾಗಿದ್ದಾರೆ. ಪಕ್ಕ ರಿಕವರಿ ಆಗ್ತಾರೆ. ಚೆನ್ನಾಗಿದ್ದಾರೆ. ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಏನು ಎತ್ತೋ ಅಂತ ನೀವು ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಅವಾಗಂತೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಏನು ಮಾಡೋದು, ನಾನು ಹೋಗಿ ನೋಡಬೇಕಿತ್ತಲ್ಲ ಅನಿಸ್ತಾ ಇತ್ತು. ನೀವು ಬೇಡ ಅಂತ ಹೇಳಿದ್ರಲ್ಲ, ಆಮೇಲೆ ತುಂಬ ದೂರ ಟ್ರಾವೆಲ್ ಅಂತ ಹೇಳಿದ್ರಲ್ಲ. ಆದ್ರೂ ಏನು ಮಾಡೋದು ಅಂದ್ಕೊಂಡಿದ್ದೆ. ಆಮೇಲೆ ಕಾಲ್ ಮಾಡಿದ್ರು, ಹೇಳಿದಾಗ ಸ್ವಲ್ಪ ಸಮಾಧಾನ ಆಯಿತು. ಹುಷಾರಾಗಿದ್ದಾರೆ, ಪರವಾಗಿಲ್ಲ ಅಂತ. ಅವ್ರ ಮನೆಗೆ ಹೋದಾಗ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗೆ ಗೊತ್ತೇ ಇರಲಿಲ್ಲ ಅವ್ರು ಯಾರು ಅಂತ. ಆದರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಮನೆಯವರೆಲ್ಲರೂ. ಅದು ನೋಡಿಬಿಟ್ಟು ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅದಕ್ಕೆ ಸರಿ ಬಿಡಿ. ಹಂಗೆ ಹೋಗಿದ್ರಲ್ಲ, ಏನಾದರೂ ತಗೊಂಡೋಗಿದ್ರು? ಇಲ್ಲ, ಒಂದು ಸ್ವಲ್ಪ ಫ್ರೂಟ್ ತಗೊಂಡೋಗಿದ್ವಿ. ಆಮೇಲೆ ಎಳ್ನೀರು, ಒಂದು ಸ್ವಲ್ಪ ಮಾಮೂಲಿ ಏನಾದರೂ ಪೇಷೆಂಟ್ ನೋಡೋಕೆ ಹೋದರೆ ಹಾಗೆ ಖಾಲಿ ಕೈಲಿ ಬರೋಕ್ಕಾಗುತ್ತೆ. ಒಂದು ಸ್ವಲ್ಪ ಅಮೌಂಟ್ ಕೊಟ್ಟೆ ಅಷ್ಟೇ. ಬಿಡಿ, ಒಳ್ಳೆ ಕೆಲಸ ಮಾಡಿದ್ದೀರಾ. ಒಳ್ಳೆ ಕೆಲಸ ಮಾಡಿದ್ದೀರಾ. ಸರಿ, ಮತ್ತೆ ನಾನು ಮತ್ತೆ ನಾನು ಏನಾದರೂ ಬೇಕಾದ್ರೆ ಹಾಕಿಸ್ಕೊಳ್ಳಿ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೆಟ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.